ನೀನು ಹಿಸ್ಟ್ರಿ ತರ ಹೇಳ್ಬಾರ್ದು. ತುರ್ದಿರೋ ಜಿಂಜರ್. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಪ್ರತಿಭಾ ಠಾಕೂರ್ ಯೂಟ್ಯೂಬ್ ಚಾನಲ್. ಬೆಲ್ದಚ್ಚಂಗೆ ಬಾರು ನೀನು ನಂಗೆ ತ್ಯಾನೆ ಪ್ರೀತಿ ಐತೆ ಒಳಗೆ ಬೆಳ್ದಿಂಗಳೇ. ಸೊ ಇವತ್ತಿನ ವ್ಲಾಗ್ ಏನು ಅಂದರೆ ದಾಲ್ ಕಿಚಡಿ ಮಾಡ್ತಾ ಇದ್ದೀವಿ. ಸೊ ಅದರದ್ದು ರೆಸಿಪಿ ಮಾಡ್ತಾ ಇರೋದು ಯಾರು ಅಂದರೆ ನಮ್ಮ ಸುಪ್ಪಿ ಅಕ್ಕ ಮಾಡ್ತಾ ಇದ್ದಾರೆ. ಇವತ್ತು ಬ್ರೇಕ್ ಇತ್ತು ನನಗೆ, ಸೊ ಅದಕ್ಕೆ ಮಾಡೋಣ ಅಂತ ಅನ್ಕೊಂಡ್ವಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಸುಪ್ಪಿ ಅಕ್ಕ. ಓಕೆ, ಸ್ಟಾರ್ಟ್ ಮಾಡೋಣ. ಮತ್ತೆ ಈ ದಾಲ್ ಕಿಚಡಿ ಮತ್ತೆ ಪೊಂಗಲ್ಲು ಇದೆಲ್ಲ ನನ್ನ ಫೇವ್ರೇಟ್. ಸರಿ, ಹಂಗೆ ಪೊಂಗಲ್ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ. ಸೊ ಇವಾಗ ಸ್ಟಾರ್ಟ್ ಮಾಡ್ತಿದ್ದೀವಿ, ಬನ್ನಿ ಸ್ಟಾರ್ಟ್ ಮಾಡುವ. ಸೊ ಫಸ್ಟ್ ಮೇನು ಇದೇನೇನೋ ಬೇಕಂತ. ಏನೇನು ಹೇಳ್ತಾರೆ? ಹೆಸರು ಕಾಳು ತಾನೇ, ಗ್ರೀನ್ ಹೆಸರು ಕಾಳು, ಬೇಳೆ, ಇದೇನೋ ಚಿಕ್ಕು ಬೇಳೆ, ಇದು ಆರೆಂಜ್ ಕಲರ್ ಬೇಳೆ. ಸೊ ಇದನ್ನ ಹಾಕೋಬೇಕು. ಇದು ಹೆಸರು ಬೇಳೆ, ಇದು ಇದೇನ್ ಮಮ್ಮಿ, ಇದು ಮಸೂರ್ ದಾಳು, ಇದು ಅದು ಕಾಳು, ಇದು ಹೆಸರು ಕಾಳು, ಇದು ಹೆಸರು ಬೇಳೆ. ಆಯ್ತಾ? ಎಲ್ಲ ಇದು ಬೇಳೆ. ಕಾಳು ಬೇಳೆ, ಹೆಸರು ಬೇಳೆ. ಆಯ್ತಾ? ಅವಳಿಗೆ ಏನು ಬರಲ್ಲ. ಆಯ್ತಾ? ಸೊ ಇಷ್ಟು ನೀವು ಎಲ್ಲ ಸಮನಾಗಿ ತಗೋಬಹುದು. ಇದು ಒಂದ್ ಸ್ವಲ್ಪ ಕಮ್ಮಿ ಇದೆ ಅಂತ. ನೀವು ಮನೇಲಿ ಎಷ್ಟು ಜನ ಇದ್ದೀರೋ ಅದ್ರ ಮೇಲೆ ಡಿಪೆಂಡ್. ನಾವು 4 ಜನ ಇದ್ದೀವಿ, ಸೊ ಅದಕ್ಕೆ ನಮ್ಗೆ ಇಷ್ಟಿಷ್ಟು ಒಂದೊಂದು ಬೌಲ್ ಸಾಕು. ಸೊ ಒಂದೊಂದು ಬೌಲ್ ಹಾಕುತ್ತೆ. ಇದನ್ನೆಲ್ಲ ಒಂದೇದ್ರಲ್ಲಿ ಒಂದೇದ್ರಲ್ಲಿ. ಮತ್ತೆ ಒಂದ್ ಕಪ್ಪು ರೈಸ್. ನಿಮ್ಗೆ ಎಷ್ಟು ಕಪ್ ಬೇಕು ಅಂದ್ರೆ ನಿಮ್ ಮನೇಲಿ ಎಷ್ಟು ಜನ ಇದ್ದಾರೆ? ಯೂಶಲಿ ಸ್ವಲ್ಪ ಈ ಕಿಚಡಿ ಮತ್ತೆ ಪೊಂಗಲ್ ಎಲ್ಲ ಚೆನ್ನಾಗಿ ಬರ್ಬೇಕು ಅಂದ್ರೆ ರೈಸ್ ಗಿಂತ ಬೇಳೆ ಹಾಕು. ಸೊ ಇದೆಲ್ಲ ಸೌಂಡ್ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ. ರೈಸ್ಗಿಂತ ಬೇಳೆ ಏನದು ಜಾಸ್ತಿ ಇದ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸೊ ಈಗ ಫಸ್ಟ್ ಇದನ್ನ ತೊಳ್ಕೊಳ್ಳೋಣ. ನಾನೇ ಮಾಡ್ತೀನಿ, ತಡಿ ಅಮ್ಮ, ನಾ ಟ್ರೈ ಮಾಡ. ಸೊ ತೊಳಿಯೋಣ ಫಸ್ಟ್. ಇದು ಕಾಣ್ತಿಲ್ಲ, ತೊಳಿತಾ ಇದೀನಿ. ಸುಮ್ಮನಿರು, ಅವಳು ನಿನ್ನಂಗೆ ಮಾತಾಡ್ತಾಳ. ಜಾಸ್ತಿ ಹಾಕ್ಬೇಕು ಪಾತ್ರೆ. ಓಕೆ, ಇನ್ನು ಜಾಸ್ತಿ ಹಾಕ್ಬೇಕಾ? ತೊಳಿಯಕ್ಕೆ ಆಯ್ತು, ತೊಳಿಯಕ್ಕೆ ಅಂದಿದ್ ನಾನು. ಮೇಘ ನೆಟ್ಟಿ ಇವ್ರಿಬ್ರಿಗೆ ಗೊತ್ತಿಲ್ಲ ಅಡಿಗೆ ಹೆಂಗ್ ಮಾಡ್ಬೇಕಂತ ಬಂದ್ಬಿಟ್ಟು ನನಗೆ ಹೇಳ್ತವ್ರೆ. ಇಟ್ಟಿಟ್ ಕೈಯಿಂದ ಅದೇ ಮಾಡ್ತಲ್ಲ. ಸಾಕು, ಕುತ್ಕೋ, ಸಾಕು, ಸುಮ್ಮನೆ ಇರು. ಒಂದು 3 to 4 ಟೈಮ್ಸ್ ನೀಟಾಗಿ ವಾಶ್ ಮಾಡಬೇಕು. ನನ್ನ ಇಷ್ಟ, ನನ್ನ ಕಂಫರ್ಟ್. ನೀನು ಹೆಂಗೆ ಎಲ್ಲದರಲ್ಲೂ ನೈಟಿ ಹಾಕೋತೀಯ, ನನಗೆ ಇವಳು ಪ್ರತಿಮಾ ಇಟ್ಟಿಟ್ ಕೈಯಿಂದ ತೊಳೆದು ಮಾಡೋಷ್ಟರಲ್ಲಿ ಎಷ್ಟೆಲ್ಲ ತೊಳಿತಾ ಇದ್ದಿ, ಸಾಕ್ ಬಿಡೆ. ಮಮ್ಮಿ ನೀವು ಮಾಡ್ರಿ, ಮಮ್ಮಿ ನೀವು ಆಯ್ತಾಯ್ತು ಮಾಡ್ರಿ, ಮಮ್ಮಿ ನೀವು ಆಯ್ತಾಯ್ತು 3 ಸತಿ ತೊಳಿಬೇಕಂದ್ರೆ 3 ಸತಿ ತೊಳಿತಿದ್ದೀನಿ. ಹೌದಾ? ನಾನು 4 ಸರ್ತಿ ಆಯ್ತು ಅನ್ಕೊಂಡೆ. ಓಕೆ, ತೊಂದರೆ ಇಲ್ಲ. ಓಕೆ, ನಾನ್ ಮಾಡಲ್ಲ. ಅರ್ಧ ನಾನು ಏನೋ ಗೊತ್ತಾ, ಕುಕಿಂಗ್ ವಿಡಿಯೋ ಮಾಡಲ್ಲ, ಇವರಿಂದಾನೇ ಮಾಡಲ್ಲ ಅರ್ಧ. ನಾ ಮಾಡ್ತಾ ಇರ್ತೀನಿ ಎಲ್ಲ ನೀಟಾಗಿ ಹಾಕಿ. ಏನೋ ಇಷ್ಟು ಲೇಟಾ, ಅಷ್ಟು ಲೇಟಾ, ಇವಳು ಮಾಡಲ್ಲ ಇವತ್ತು ಅಂತೆ. ಆಗಲ್ಲ. ದೊಡ್ಡ ಬಜಾರಿ. ಆಯ್ತಾ? ಸೊ ಅಕ್ಕಿ ಎಲ್ಲ ತೊಳ್ದಾಯ್ತು. ಈಗ ಎಲ್ಲ ಕುಕ್ಕರಿಗೆ ಹಾಕ್ಬಿಟ್ಟು 4 ಕಪ್ಪ 4 ಕಪ್ಪು ನೀರು ಹಾಕ್ಬಿಟ್ಟು ಮುಚ್ಚಿ ಗ್ಯಾಸ್ ಮೇಲೆ ತಡಿ ಅರ್ಶಿನ, ಉಪ್ಪು, ಅರ್ಶಿನ ಅದ್ರಲ್ಲಿ ಹಾಕ್ಬೇಕಾ? ಅದ್ರಲ್ಲಿ ಹಾಕ್ಬೇಕು. ಸೊ ಇವಾಗ ಸ್ವಲ್ಪ ಸರಿ. ಏನ್ ಮಮ್ಮಿ? ಮಾತಾಡಲ್ಲ. ಏನ್ ಮಾತಾಡಿದ್ರು ಕೂಡ ಐ ಡೋಂಟ್ ಟಾಕ್, ಓನ್ಲಿ ಇಂಗ್ಲಿಷ್ ಸ್ಪೀಕಿಂಗ್. ಸರಿ, ಅಲ್ಲಿ ತೋರ್ಸು ಅಂತ ಹೇಳ್ತಾ ಇದ್ದೀನಿ. ಸಿಗ್ನಲ್ ಮಾಡಿದೆ ಒಳಗೆ ನಾನು. ಹಿಂಗಂದ್ರೆ ನಮ್ಮಮ್ಮ ಯಾವಾಗ್ಲೂ ಅಷ್ಟೇ, ಕ್ಯಾಮ್ರಾ ಮುಂದೆ ಮಾತಾಡ, ಕ್ಯಾಮ್ರಾ ಹಿಂದೆ ನಿಂತ್ಕೊಂಡು ಅಂತಾರೆ. ಸೊ ಇದ್ರಲ್ಲಿ ಫಸ್ಟು ಟರ್ಮರಿಕ್ ಪೌಡರ್ ಹಾಕ್ಬೇಕು. ಆಮೇಲೆ ನೋಡಿ ಇಂಥ ಕೆಲ್ಸಗಳಿಗೆ ಮಮ್ಮಿ ಮಾಡೋದು. ಆಮೇಲೆ ಉಪ್ಪು ಹಾಕ್ಬೇಕು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಹಿಂಗೆ ಹಾಕ್ಬೇಕು. ಸುಮ್ಮನೆ ನೋಡಿ ನೋಡಿ, ಇದೆ ಉಪ್ಪು. ಉಪ್ಪು. ಸೊ ಅರ್ಶಿನ, ಉಪ್ಪು ಹಾಕ್ಬೇಕು ಫಸ್ಟ್. ಸರಿ ಆಮೇಲೆ
ನಿಮ್ಮ ಮನೇಲಿ ತುಪ್ಪ ಅಥವಾ ಬೆಣ್ಣೆ ಏನಾದ್ರೂ ಇದ್ರೆ ಹಾಕೋಬಹುದು. ನಾನೊಂದ್ ಸ್ವಲ್ಪ ಎಣ್ಣೆ ಹಾಕ್ತೇನೆ. ನಾನು ತುಪ್ಪ ಬೆಣ್ಣೆ ತಿನ್ನಲ್ಲ, ಸೊ ಅದಕ್ಕೆ ನಾನು ತಿನ್ನಲ್ಲ, ಅದಕ್ಕೆ ಹಾಕಲ್ಲ. ಹಾಕ್ತೀವಿ ಮೇಡಮ್, ಹಾಕಲ್ಲ ಮೇಡಮ್, ನಾನು ಹಾಕಿದ್ರೆ ತಿನ್ನಲ್ಲ, ಈಗಲೇ ಹೇಳ್ತಾ ಇದ್ದೀನಿ. ಸೊ ಈಗ ಇದನ್ನ ನಾವು ಮಮ್ಮಿ ನಾನು ಎಷ್ತೀನಿ ಗ್ಯಾಸ್ ಈ ಕಡೆ ತಡಿ ಪ್ರತಿಮಾ, ಒಂದ್ ನಿಮಿಷ. ಎಷ್ಟು ವಿಸಿಲ್ ಕುಕ್ಬೇಕದು? ಇದ ಒಂದ್ 5 ರಿಂದ 6 ಚೆನ್ನಾಗಿ ಆಗ್ಬೇಕು ಅಂತಂದ್ರ. ಓ ಸೊ ಈಗ ಇದು ಒಂದು 5 ವಿಸಿಲ್ ಕುಗ್ಬೇಕು. ಅಲ್ಲಿವರೆಗೂ ನಾವು ಯಾಕೋ ಒಗ್ಗರಣೆ ಯಾರು ಕೊಡ್ತಾರಕ್ಕ? ಒಗ್ಗರಣೆ ಕೊಡ್ಬೇಕು. ಸೊ ಬಾಮ್ಮ, ಸೊ ಇವಾಗ ಇಲ್ಲಿ ಇದು 5 ವಿಸಿಲ್ ಕೂಗ್ಬೇಕು. ನಾವು ಅಷ್ಟರಲ್ಲಿ ಒಗ್ಗರಣೆ ಕೊಟ್ಕೊಂಡ್ಬಿಡೋಣ. ಏನೇನು ಹೇಳಿ. ಒಂದು ಬಾಂಡಲೆಯನ್ನು ತೆಗೆದುಕೊಳ್ಳಿ. ಆ ಬಾಂಡಲಿಗೆ ಫಸ್ಟು ಗ್ಯಾಸ್ ಹಚ್ಚಿಕೊಳ್ಳಿ. ಅದು ಸೊ ಫಸ್ಟ್ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನೇನು ಅಂದರೆ ಆನಿಯನ್, ಏನೇದು ಮೇಘಕ್ಕನ ಫೇವ್ರೇಟು ಬೆಳ್ಳುಳ್ಳಿ ಬರುತ್ತೆ, ಸುಮ್ಮನೆ ಇರು. ಇದು ಕರ್ವೇಪಾಕ್, ಇದು ಮೆಣಸಿನ್ಕಾಯಿ, ಟೊಮೊಟೊ, ಇದು ಪೇಸ್ಟ್, ಜಿಂಜರ್ ಆರ್ ಗಾರ್ಲಿಕ್ ಪೇಸ್ಟ್. ನಿಂಗೆ ಅದು ಪೇಸ್ಟ್ ತರ ಕಾಣ್ತೈತಾ? ಎಲ್ಲಿ ಬಸ್ಟ್ ಆಗ್ಬಿಡ್ತು ಅನ್ಕೊಂಡೆ. ಅವಾಗಿಂದ ಇದೇ ಪ್ರಾಬ್ಲಮ್ ನೋಡಿ. ಅವಾಗಿಂದ ನಾನು ನೋಡ್ತಾನೆ ಇದ್ದೆ, ಈ ಕಡೆ ತಿರುಗಿ 1 ನಿಮಿಷ ಆಫ್ ಮಾಡು. ಇದೇನಾ? ಆಫ್ ಬಿಡ. 1 ನಿಮಿಷನೂ ಆಗಿಲ್ಲ, ಒಂದು 30 ಸೆಕೆಂಡ್ಸ್ ಆಗಿದೆ ಅಷ್ಟೇ, ಉಕ್ಕಿದೆ. ಯಾಕೋ ಇಲ್ಲಿ ಎಲ್ಲರಿಗೂ ಈ ಹಾಲಿಗೂ ಆಗಲ್ಲ. ಅವಾಗಿಂದ ಹೇಳ್ತಾ ಇದೀನಿ, ಏನಾದ್ರು ತಿನ್ನು ಅಂದ್ರೆ ತಿಂತಿಲ್ಲ. ನೀನ್ ಮಾಡೋ ಇದೇನಿದು? ನನ್ಗೆ ಹಿಂಗೆ ಗಲೀಜ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಲ್ಲ, ಅದು ಓನ್ಲಿ ಗ್ರೇಟೆಡ್ ಜಿಂಜರ್, ತುರ್ದಿರೋ ಜಿಂಜರ್. ಎಲ್ಲ ಒಂದೇ ತಾನೇ. ಪೇಸ್ಟ್ ಏನ್ ಮಾಡ್ಬೇಕದ್ ನೀ ಹೇಳು. ಅದು ಬೇಕು. ಆಮೇಲೆ ಇದು ಆನಿಯನ್ ನಿಮ್ಗೆ ಎಷ್ಟು ಬೇಕು. ಮಸಾಲೆ ಚೆನ್ನಾಗಿತ್ತು ಅಂತಂದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದು ಒಂದು 3 ಟೊಮೆಟೊ. ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳ್ಬೇಕು. ನೀನು ಹಿಸ್ಟ್ರಿ ತರ ಹೇಳ್ಬಾರ್ದು. 3 ಟೊಮೆಟೊ ತಗೊಂಡಿರೋದು, ಇದು ದೊಡ್ಡದು 3 ಆನಿಯನ್ ತಗೊಂಡಿರೋದು. ತಡಿ ಮರ್ತೋಯ್ತು ನನಗೆ. ಸೊ ಆಲೂಗಡ್ಡೆ, ಬಟಾಣಿ ಎರಡನ್ನೂ ಸ್ವಲ್ಪ ಬಾಯ್ಲ್ ಮಾಡ್ಕೊಂಡಿದ್ದೀನಿ. ನಿಂಗೆ ಬೇಕೇನು ಹೇಳಿ ಹಾಕ್ತೇನೆ. ಇಫ್ ಇನ್ ಕೇಸ್ ನಿಮ್ಮ ಹತ್ರ ಬ್ರೋಕ್ಲಿ ಇತ್ತು ಅಂತಂದ್ರೆ ನೀವು, ಬ್ರೋಕ್ಲಿ ಬೇಡ, ಚೆನ್ನಾಗಿರಲ್ಲ. ಕೇಳಿಸ್ಕೊಳ್ಳಿ, ಬ್ರೋಕ್ಲಿ ಇತ್ತು ಅಂತಂದ್ರೆ ನೀವು ಹಾಕೋಬಿಡಿ. ಅದನ್ನ ಒಗ್ಗರಣೆ ನಾನು ಚೆನ್ನಾಗಿರುತ್ತೆ. ಒಗ್ಗರಣೆ ಹಾಕೋ ಟೈಮಲ್ಲಿ ಅದನ್ನ ತುರಿದು ಮೇಲ್ಗಡೆ ಹಾಕಿ ಚೆನ್ನಾಗಿರುತ್ತೆ. ಓಕೆನಾ? ಈಗ ಮಾಡೋಣ, ಒಗ್ಗರಣೆ ಕೊಡೋಣ. ಅವಳಿಗೆ ಏನ್ ಮಾತಾಡ್ಬೇಕಂತಾನೆ ಗೊತ್ತಾಗಲ್ಲ. ಸೊ ಇದಕ್ಕೆ ಮೇನ್ ಇಂಪಾರ್ಟೆಂಟ್ ಗರಂ ಮಸಾಲ. ಗರಂ ಆಗ್ಬೇಡ, ನಾನು ಗರಂ ಮಸಾಲ ಮಾತ್ರ ಹಾಕು. ಗರಂ ಮಸಾಲ ಹಿಂಗಿಡು. ಗರಂ ಮಸಾಲ ಸ್ವಲ್ಪ ಜಾಸ್ತಿ ಮಾಡ್ತಿದ್ದೀವಿ, ಸ್ವಲ್ಪ ಜಾಸ್ತಿನೇ ತಗೊಳ್ಳಿ. ಓಕೆನಾ? ಏಯ್ ನೀನು ಯಾರೇ ನೀನು ಹಾಕೋದಾ? ಪ್ರತಿಮಾ ಸ್ವಲ್ಪ ಚಿಕನ್ ಮಸಾಲ, ಗರಂ ಮಸಾಲ, ಎಲ್ಲ ಬಿರಿಯಾನಿ ಮಸಾಲ. ನಿಮ್ಮ ಹತ್ರ ಏನೇನ್ ಮಸಾಲ ಸ್ಪೈಸಸ್ ಎಲ್ಲ ಹಾಕ್ತಾಳೆ ಇವಳು. ಹಾಳು ಮೂಳು ಎಲ್ಲ ಹಾಕ್ಬಿಟ್ಟು ಅದು ಇನ್ನೇನೋ ಟೇಸ್ಟ್ ಬರುತ್ತೆ. ಕೊರಿಯಂಡರ್ ಪೌಡರ್, ಧನಿಯಾ ಪೌಡರ್ ಸ್ವಲ್ಪ ಹಾಕೋಬೇಕಷ್ಟೆ, ಜಾಸ್ತಿ ಅಲ್ಲ. ಎಲ್ಲ ಸ್ವಲ್ಪ ಎಷ್ಟು ಬೇಕೋ ಅಷ್ಟು. ಆದ್ರೆ ಸ್ವಲ್ಪ ಗರಂ ಮಸಾಲ ಒಂಚೂರು ಜಾಸ್ತಿ ಇರಬೇಕು ಅಷ್ಟೆ, ಆಯ್ತಾ? ಗರಂ ಮಸಾಲ. ಆಮೇಲೆ ಖಾರ ಪುಡಿ ಬೇಕು. ಸೊ ಇದಕ್ಕೆ ಖಾರ ಪುಡಿ ಆಡ್ ಮಾಡುವ. ನನ್ನ ಮತ್ತೆ ಮೇಘನ್ ಫೇವ್ರೆಟ್ ಮಸಾಲ ಮ್ಯಾಜಿಕ್. ಎಲ್ಲ ಇದ್ರಲ್ಲೇ ಹಾಕಿ ಎಲ್ಲ ನಿಮಗೆ ಖಾರ ಪುಡಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಬೇಗ ಆಗೋಗತ್ತೆ. ಓಕೆ, ಇಷ್ಟು ಮತ್ತೆ ಖಾರ ಪುಡಿ ಬೇಕು.
ಓಕೆ ಬಾಣ್ಲಿ. ಸ್ವಲ್ಪ ತಡಿ. First ಸ್ವಲ್ಪ ಇದು ಸ್ವಲ್ಪ ಬಿಸಿ ಸರಿ ಆಗ್ಬೇಕು. ಹಿಂದೆ ಸರಿ ಇದಿಟ್ಕೊ. ಸೊ ಅದಕ್ಕೆ ಇವತ್ತು ನಾನೇ ಇದು ಮಾಡೋಣ ಅಂತ ಅನ್ಕೊಂಡಿದ್ದೀನಿ, ನೋಡೋಣ. ಬಿಸಿ ಆಗ್ಬೇಕು ಫಸ್ಟ್ ಇದು. ಸೊ ಒಗ್ಗರಣೆ ಮಾಡೋದಕ್ಕೆ ಮೇನ್ ಫಸ್ಟ್ ಬೇಕಾಗಿರೋದು ಎಣ್ಣೆ ಹಾಕುವ. ಸಾಕು. ಸೊ ಸ್ವಲ್ಪ ಅದು ಎಣ್ಣೆ ಬಿಸಿ ಆಗಲಿ. ಸೊ ಇದಕ್ಕೆ ಸಾಸಿವೆ ಮತ್ತು ಜೀರಿಗೆ ಹಾಕೋಣ ಫಸ್ಟು. ಮತ್ತು ಇನ್ನೊಂದು ಏನು ಗೊತ್ತಾ, ಸಾಸಿವೆ ಜೀರಿಗೆ ಹಾಕಾದ್ಮೇಲೆ ಅದು ಚಟಪಟ 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 ಅನ್ಬೇಕು. ಅದಾದಮೇಲೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಹಾಕ್ಬೇಕು. ಓಕೆನಾ? ಚಟಪಟ ಚಟಪಟ ಕುದೀತಾ ಇದೆ ಇಲ್ಲಿ. ತೆಗಿ. ಅಮ್ಮ! ಕರ್ಬೇವು ಹಾಕು. ಅಲ್ಲ ಇದು ಸೊ ಅದು ಚಟಪಟ ಅಂತ ಇದೆ. ಇವಾಗ ಇದನ್ನ ಬೆಳ್ಳುಳ್ಳಿನ ಹಾಕೋಣ. ನಿಧಾನಕ್ಕೆ ಹಾಕು ಪ್ರತಿಮಾ. ಸಿಡಿಯುತ್ತಾ? ಅದು ಹಾಕೋದು ಜಿಂಜರ್. ಸೊ ಇದು ಜಿಂಜರ್, ತುರ್ದಿರೋ ಜಿಂಜರ್ ಹಾಕ್ತಿದೀವಿ. ಇದು ಹೇಳ್ಕೊಡೋದೆಲ್ಲ ತಲೆನೋವು. ಕಲಿಬೇಕಾ ಬೇಡ ಅಡಿಗೆ? ನಾನು ಬಾರಿ ಕಲಿತೀಯ. ಎಣ್ಣೆ ಹಾಕ್ಲ ಹಿಂಗೆ? ಏನ್ ಹಾಕ್ಬೇಕ ಈಗ? ಕರ್ಬೇವು ಮೆಣಸಿನ್ಕಾಯಿ ಹಾಕು. ಸೊ ಇವಾಗ ಕರ್ಬೇವು ಮತ್ತೆ ಮೆಣಸಿನ್ಕಾಯಿ ಹಾಕೋಣ. ಓಂ ಬೂಮ್ ಬೂಮ್ ಬೂ ಸ್ವಾಹ. ಸಿಡಿತೈತಲ್ಲ ಇದು, ಸಿಡಿತೈತಲ್ಲ ಇದು. ಅದಕ್ಕೆ ನೀನಂದ್ರೆ ತುಂಬಾ ಇಷ್ಟ, ಅದಕ್ಕೆ ಸಿಡಿಯೋದು ನಮ್ಮ ಮೇಲೆ ಸಿಡಿಯೋದೇ ಇಲ್ಲ ಅದು. ನಿಮ್ಗೆಲ್ಲ ಎಕ್ಸ್ಪೀರಿಯನ್ಸ್ ಇದೆ. ಈಗ ಆನಿಯನ್ ಹಾಕೋಣ. ಓಕೆ, ಸೊ ಉಪ್ಪನ್ನ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ಯಾಕಂದ್ರೆ ನಾವು ಇದನ್ನ ಇಟ್ಟಿದ್ವಲ್ಲ ಕುಕ್ಕರಲ್ಲಿ, ಸೊ ಅದ್ರಲ್ಲಿ ಹಾಕೊಂಡಿರ್ತೀವಿ, ಮತ್ತೆ ಜಾಸ್ತಿ ಆಗ್ಬಿಡುತ್ತೆ. ಗೋಲ್ಡನ್ ಬ್ರೌನ್ ಆಗೋ ತನಕ ಚೆನ್ನಾಗಿ ಹುರ್ಕೋಬೇಕು. ಮಿಕ್ಸ್ 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 ಮಿಕ್ಸ್. ಸೊ ಈಗ ನಾವು ಪ್ರತಿಮನ್ ಫೇವ್ರೆಟ್ ಖಾರ ಪುಡಿ. ಖಾರ ಪುಡಿ ಹಾಕೋಣ. ಮಮ್ಮಿ ಇದು ಖಾರ ಇದೆಯಾ? ಖಾರ ಖಾರ ಪುಡಿ ಪುಡಿ ಸ್ವಲ್ಪ ತಿನ್ನೋಡ್ ಪ್ರತಿಮಾ. ಒಂದು 2 ಸ್ಪೂನ್ ಹಾಕೊಳ್ಳೋಣ. ಸಾಕಾ? ನೀನ್ 3/4 ಸ್ಪೂನ್ ಹಾಕು, ಇನ್ನೊಂಚೂರು ಹಾಕು. ಸೊ ಉಪ್ಪು ಆದ್ಮೇಲೆ ಖಾರ ಪುಡಿ ಹಾಕಿ ಕೊಡು. ನಿನಗೆ ಗೊತ್ತು, ಕೊಡು ಅಂದ್ರೆ ನಂಗೆ. ಸೊ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡುವ. ಅರಿಶಿನ ಅದ್ರೊಳಗೆ ಹಾಕಿರ್ತೀವಲ್ವಾ. ಸೊ ನೀವೇನ್ ಗೊತ್ತಾ, ಇದ್ರ ಒಳಗೆ ಹಾಕಿರ್ತೀವಲ್ವಾ ಅರಿಶಿನ ಅನ್ನೋದ್ ಜೊತೆ, ಮತ್ತೆ ಇದ್ರಲ್ಲಿ ಹಾಕೋಬೇಡಿ. ಅರಿಶಿನ ಮತ್ತೆ ಜಾಸ್ತಿ ಹಾಕ್ಬಿಡುತ್ತೆ ಅದಕ್ಕೆ. ಸ್ಪೈಸಸ್ ಎಲ್ಲ. ಸೊ ನಾನು ಅವಾಗಲೇ ಹೇಳಿದ್ನಲ್ಲ ಸ್ಪೈಸಸ್ ಏನೇನು ಬೇಕು ಅಂತ. ಸೊ ಅದನ್ನ ಹಾಕೋತಾ ಇದ್ದೀವಿ. ಎಲ್ಲ ಒಂದೇ ಕಡೆ ಸುರಿದು ಬಿಡ್ತಾರೆ. ಮಿಕ್ಸ್ ಮಾಡ್ತೀವಲ್ಲ ಹೆಂಗೋ. ಹಾ, ಚಮಚ ಹಾಕುವ. ಸೊ ಈಗ ಅದು ಟೊಮೊಟೊ ಗಿಮೊಟೊ ಎಲ್ಲ ನೀಟಾಗಿ ಫ್ರೈ ಆಗಿದೆ. ಅದರಲ್ಲಿ ಏನು ಹಾಕಬೇಕು? ಬಾಯ್ಲ್ ಮಾಡಿದ್ವಿ ಅಲ್ಲ. ಸೊ ಬಾಯ್ಲ್ ಮಾಡಿದ್ವಿ ಅಲ್ಲ ಆಲೂಗಡ್ಡೆ, ಅದನ್ನ ಹಾಕಬೇಕು. ಆಮೇಲೆ ಬಟಾಣಿನ ನಾವು ಅದೇ ಬಾಯ್ಲ್ ಮಾಡಿದ್ವಲ್ಲ ಅದನ್ನ ಹಾಕ್ಕೋಬೇಕು. ಸೊ ಅದನ್ನ ಈಗ ನಾವು ಮಿಕ್ಸ್ ಮಾಡುವ.
ಕಡೆ ಇದು ಕುದೀತಾ ಇದೆ. ಇವಾಗ ಈ ಕುಕ್ಕರ್ನ ಓಪನ್ ಮಾಡೋಣ. ಓಕೆ, ಪಾನ್ ನಿಧಾನ. ಓ ಅಕೋ, ನಿಧಾನ ಅಕೋ. ಒಂಚೂರು ನೀರು ಕಮ್ಮಿ ಆಗಿದೆ. ನೀವೀಗ ಆಮೇಲೆ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೋಬೋದು. ಆದರೆ ಹಾಕ್ಕೊಳ್ಳೋವಾಗ ಸ್ವಲ್ಪ ಬಿಸಿ ನೀರೇ ಹಾಕ್ಕೊಳ್ಳಿ, ತಣ್ಣೀರು ಹಾಕ್ಕೋಬೇಡಿ. ಈಗ ಇದನ್ನ ಇದರಲ್ಲಿ ಹಾಕ್ಬೇಕಷ್ಟೆ. ಸರಿ. ಹಾ, ಸೊ ಈಗ ಇದನ್ನೇ ಇದರಲ್ಲಿ ಹಾಕ್ಬೇಕಂತ. ಮಸಕಾಲ ಕೆಚ್ಚಡೆ ಕೆಚ್ಚಡೆ ಕಚ್ಚಡ. ತುಂಬ ಕಷ್ಟ ಇದೆ ಅಡಿಗೆ ಮಾಡೋದು. ಸೊ ಈ ಕಿಚಡಿ ಏನಾಗಿದೆ ಅಂದರೆ ಸ್ವಲ್ಪ ಗಟ್ಟಿ ಆಗ್ಬಿಟ್ಟಿದೆ. ಅದಕ್ಕೆ ಸ್ವಲ್ಪ ನಾವು ಬಿಸಿನೀರು ಹಾಕ್ಬಿಟ್ಟು ಕುದಿಸ್ಬೇಕಾ? ಒಂದೇ ಸರಿ ಸುರಿತೀಯ, ನಿಧಾನಕ್ಕೆ ಹಾಕು. ಜಾಸ್ತಿ ಆಗೋದ್ರೆ ತಡಿ, ಸಾಕು. ಏನು ಆಟ ಆಡ್ತೀಯೇನೆ ನೀನು? ಹಾಕು ಅಂತ ಮತ್ತೆ ಯಾಕೆ ಹೇಳ್ದೆ? ಹಾಕು ಅಂದ್ರೆ ಸುರಿತಾರ? ಅದನ್ನ ಹೇಳ್ಬೇಕು ನೀನ್ ಫಸ್ಟ್. ಎದ್ರುಕೊಂಡ್ಬಿಟ್ಟೆ ನಾನು ಅಲ್ಲಿ. ಸುಡ್ದು ಬಿಡ್ತಾಳೆ, ಹಂಗೆ ಏನು ನೋಡಲ್ಲ. ಸುರಿತಾಳೆ, ಬಿಸಾಕ್ತಾಳೆ, ಎತ್ತಾಕ್ತಾಳೆ. ಇದು ಸ್ವಲ್ಪ ವಾಟರಿ ಇದ್ರೇನೆ ಚೆನ್ನಾಗಿ, ಹಂಗಂತ ಜಾಸ್ತಿ ಅಲ್ಲ. ಹಂಗಲ್ಲ ಮೇಘ, ಅದು ನೀನು ನಿಧಾನಕ್ಕೆ ಹಾಕೋದಕ್ಕೂ ಒಂದೇ ಸರಿ ಹಾಕೋದಕ್ಕೂ ಡಿಫ್ರೆನ್ಸ್ ಇದೆ. ಅದಕ್ಕೆ ಸ್ವಲ್ಪ ಸ್ವಲ್ಪ ಒಂದೇ ಸರಿ ಹಾಕಬಾರ್ದು, ಸ್ವಲ್ಪ ಸ್ವಲ್ಪ ಹಾಕಬೇಕು. ಸೊ ಇದೆಲ್ಲ ಆದಮೇಲೆ ಒಂದು 5 ನಿಮಿಷ ಸಿಮ್ಮಲ್ಲಿ ಮುಚ್ಚಿ ಇಟ್ಟು ಒಂದ್ಸರಿ ಟೇಸ್ಟ್ ನೋಡಿ. ಉಪ್ಪೆಲ್ಲ ಕರೆಕ್ಟಾಗಿದ್ದರೆ ರೆಡಿ ಟು ಸರ್ವ್. ಇಲ್ಲಾಂದರೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಸೊ ಈಗ ನಾನು ಮಾಡಿರುವ ಕಿಚಡಿಯನ್ನು ಟೇಸ್ಟ್ ಮಾಡುತ್ತಿದ್ದೇನೆ. ಖಾರ ಆಗ್ಬಿಟ್ಟಿದೆ. ಟೇಸ್ಟ್ ಸೂಪರ್ ಇದೆ. ಪ್ರತಿಮಾ ಠಾಕೂರ್ ಮಾಡಿದಾಳೆ ಅಂದರೆ ಟೇಸ್ಟಿಯಾಗಿರಲೇಬೇಕು. ಸ್ವಲ್ಪ ಖಾರ ಜಾಸ್ತಿ ತಿಂತೀವಿ ನಾವು, ಸೊ ಅದಕ್ಕೆ ಖಾರ ಜಾಸ್ತಿ ಆಗಿಬಿಟ್ಟಿದೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ಳಿ ಖಾರನ, ಓಕೆನಾ? ಸೊ ಈ ಕಿಚಡಿ ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಯಾವುದಾದ್ರೂ ಬೇರೆದು ಇದ್ದರೆ ಹೇಳಿ, ಓಕೆನಾ? ಕುಕಿಂಗ್ ರೆಸಿಪೀಸ್ ಯಾವುದಾದ್ರೂ ಇದ್ದರೆ ಮಾಡ್ತೀನಿ ಖಂಡಿತವಾಗ್ಲೂ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಪ್ರತಿಮಾ ಠಾಕೂರ್ ಯೂಟ್ಯೂಬ್ ಚಾನಲ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಓಕೆನಾ? ಕಮೆಂಟ್ ಮಾಡೋದನ್ನ ಮರಿಬೇಡಿ. ಬಾಯ್.